ನನ್ನ ಮಗ ಧರ್ಮ ಹೊರಟೋದು, ಮತ್ತೆ ಅವನು ವಾಪಸ್ ಬರೋದಿಲ್ಲ. ಅವನ ರೂಪದಲ್ಲಿ ಈ ಮನೆಗೆ ನೀನು ವಾರಸ್ದಾರನ ಎತ್ಕೊಡ್ಬೇಕು. ಒಂದು ವೇಳೆ ಪಾನಿ ಗಂಡು ಮಗುಗೆ ಜನ್ಮ ಕೊಡದೆ ಹೋದ್ರೆ ಬೇರೆ ಬಟ್ಟೆಗೆ ಅಗತ್ಯನೇ ಬೀಳೋದಿಲ್ಲ. ದಾರಿಲಿ ಈ ದಾರ ನಂಗೆ ಸಿಕ್ಕಿದೆ ಅಂದ್ರೆ ಹೊತ್ತಿಗೆ ಇರೋದು ಹೆಣ್ಣು ಅಂತ ಅರ್ಥ. ನಿನ್ನ ಅನುಮಾನ ನಿಜ ಆದ್ರೆ, ಬಾನಿ ಹೇಳ್ತಿರೋದು ಸುಳ್ಳು ಅಂತ ಸಾಬೀತಾದ್ರೆ, ಅವಳು ಹುಟ್ಟಿರೋದು ಗಂಡಲ್ಲ ಅಂತ ಆದ್ರೆ, ನಾಳೆ ಯಾವ ಹಾಲಲ್ಲಿ ಆ ಮಗುಗೆ ಅಭ್ಯಂಜನ ಮಾಡ್ಬೇಕು ಅಂತ ಅನ್ಕೊಂಡಿದೀವೋ ಅದೇ ಹಾಲಲ್ಲಿ ಆ ಮಗುನ ಮುಳುಗಿಸಿ ಸಾಯಿಸ್ತೀನಿ. ವಿಷಪ್ರಾಶನ ಆಗಿದೆ. ವಾರಸ್ದಾರ ತಿನ್ಬೇಕಾಯ್ತು ಪಾಯಸ ಇದು. ಯಾರೋ ವಾರಸ್ದಾರ ಸಾಯಿಸ್ಬೇಕಂತ ಮಾಡಿರೋ ಪಿತೂರಿ ಇದು. ಏನಾಯ್ತೆ? ಯಾಕೆ ಕಿಚ್ಕೊಂಡೆ? ಅಮ್ಮ, ಮನುನ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಈ ವಾರಸ್ದಾರನ ನೀನೇ ಕಾಪಾಡಬೇಕು. ನೀನು ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಮಗಳೇ. ಸುತ್ತಮುತ್ತ ಶತ್ರುಗಳಿದ್ದಾರೆ ವಾರಸ್ದಾರನಿಗೆ. ಕಣ್ಣು ಮುಂದೆ ಇರೋ ಶತ್ರುಗಳಿಂದ ಕಾಪಾಡೋದು, ಆದರೆ ಬೆನ್ನು ಹಿಂದೆ ಇರೋ ಶತ್ರುಗಳಿಂದ ಕಾಪಾಡೋದು ತುಂಬಾನೇ ಕಷ್ಟ. ಎಚ್ಚರ, ಹೆಣ್ಣು ಮಗುನ ಗಂಡು ಮಗು ಮಾಡೋದು ಕೊಟ್ಟಿದ್ಯಾ. ಒಳ್ಳೇದಾಗ್ಲಿ ಮಗಳೇ, ಒಳ್ಳೇದಾಗ್ಲಿ. ಅಕ್ಕ, ಏನ್ ಮಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ಹಾಸಿಗೆಗೆ ಯಾಕೆ ಇಷ್ಟು ಜೋರಾಗಿ ಹೊಡಿತಾ ಇದ್ಯಾ? ಹಾಸಿಗೆಯಲ್ಲಿ ತಿಗ್ನೆ ಸೇರ್ಕೊಂಡಿದೆ, ಸಾಯಿಸ್ತಾ ಇದ್ದೀನಿ. ಓಹೋ, ಹಾಗೆ. ತಿಗ್ನೆನ ಸಾಯಿಸಕ್ಕೆ ಅಂತ ಹೋಗಿ ನಿನ್ ಕೈಯಲ್ಲಿ ರಕ್ತ ಬರ್ತಿದೆ, ನೋಡ್ಕೋ. ಏನಿದೆಲ್ಲ? ಏನಾಗಿದೆ ನಿಮ್ಗೆ ಹೇಳಕ್ಕ? ಸಂತೋಷ ಪಡಬೇಕಾದ ದಿನ ಇವತ್ತು. ನಿನ್ನ ಮಗ ಎಷ್ಟು ದೊಡ್ಡ ಸಾಧನೆ ಮಾಡಿದ ನೋಡಿದ್ಯಾ? ನೀನ್ ಇಷ್ಟು ದಿನ ಏನ್ ಆಸೆ ಪಡ್ತಿದ್ಯೋ ಅದನ್ನ ಸಾಧಿಸಿ ತೋರಿಸಿದಾನೆ. ಅವನ ಅಪ್ಪ ಕಟ್ಟಿದ ಕಂಕಣಕ್ಕಿಂತ ಇನ್ನೂ ಎತ್ತರಕ್ಕೆ ಹೋಗಿ ಕಂಕಣ ಕಟ್ಟು ಬಂದಲ್ಲ. ನೀನ್ ಗೆದ್ದುಬಿಟ್ಟೆ ಅಕ್ಕ, ಗೆದ್ದುಬಿಟ್ಟೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್